ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಅವರ್ ಚಾನಲ್. ಇದು ಫ್ರೈಡೇ ಮಾರ್ನಿಂಗ್. ಮನೆ ಕೆಲಸ ಎಲ್ಲ ಆಯಿತು. ಈಗ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ಶುಕ್ರವಾರ ನಾನು ಉಪ್ಪಿನ ದೀಪನ ಹಚ್ತೀನಿ. ಉಪ್ಪಿನ ದೀಪನ ಅದೃಷ್ಟ ದೀಪ ಅಂತಲೇ ಹೇಳ್ಬೋದು. ನನಗದರಿಂದ ತುಂಬಾ ಒಳ್ಳೆಯದಾಗಿದೆ. ಅದಕ್ಕೆ ನಾನು 1-2 ಇಯರ್ಸಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಉಪ್ಪಿನ ದೀಪ ಹಚ್ಚೋಕ್ಕೆ. ಮಾರ್ನಿಂಗ್ ಟಿಫಿನ್ಗೆ ಅಂಥೇಳಿ ಊತಪ್ಪ ಮಾಡಿದ್ದೀನಿ. ಅದ್ರ ಜೊತೆ ಹುರ್ಗಡ್ಲೆ ಪೌಡರ್ನ ಮಾಡಿದ್ದೀನಿ. ಸಾರು ಕೂಡ ಇದೆ. ಅನ್ನವನ್ನು ಮಾಡ್ಕೋಬೇಕು. ಸಾರನ್ನ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕುಕ್ಕರ್ಗೆ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ನಾನು ಅಳತೆ ಮಾಡಿ ಏನು ಹಾಕ್ಕೊಳ್ತಿಲ್ಲ. ಇದನ್ನೇ 1-2 ಸಾರಿ ಕ್ಲೀನ್ ಮಾಡಿಕೊಂಡು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಈಗ ಅರಿಶಿನ ಜೀರಿಗೆ ಹಾಕ್ಕೊಂಡಿದ್ದೀನಿ. ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, ಒಂದು ಸ್ವಲ್ಪ ಕೊತ್ತಂಬರಿ, 3 ಮೀಡಿಯಮ್ ಸೈಜ್ ಟೊಮೊಟೊನ ಹಾಕ್ಕೊಂಡಿದ್ದೀನಿ. ಹಾಗೆ ಕ್ಲೀನ್ ಮಾಡಿರುವಂತಹ ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ, ಕರಿಬೇವು ಹಾಗೆ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಮೆಂತ್ಯನ ಹಾಕ್ಕೊಂಡು ಕುಕ್ಕರ್ 6-7 ವಿಸಿಲ್ ಹಾಕ್ಸ್ಕೊಂಡಿದ್ದೀನಿ. ಬೇಳೆ ಎಲ್ಲ ಕುದ್ದಿದೆ. ಒಂದು ಸೈಡ್ನಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಮಿರ್ಚಿ ಮಾಡ್ಕೊಳ್ಳೋಣ ಅಂತ ಒಂದು ಸೈಡ್ನಲ್ಲಿ ಹಿಟ್ಟನ್ನ ಕಲಿಸ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೇಬಲ್ ಸ್ಪೂನಷ್ಟು ಸೋಡಾ ಪುಡಿನ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಜೋಳದ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಜೋಳದ ಹಿಟ್ಟು ಹಾಕ್ಕೊಳ್ಳೋದ್ರಿಂದ ಎಣ್ಣೆ ಹಿಡಿಯೋಲ್ಲ, ವಡೆ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಅದಕ್ಕೆ ಒಂದು ಸ್ವಲ್ಪ ಅಜ್ವಾನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಕಡೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದು ಒಗ್ಗರಣೆ ಮಾಮೂಲಾಗಿ ಯಾವ ಥರ ಮಾಡ್ತೀವೋ ಅದೇ ಥರ ಒಗ್ಗರಣೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ ಹಿಟ್ಟಿಗೆ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಕಲಿಸ್ಕೋಬೇಕು. ಇದು ತುಂಬ ತೆಳುವಾಗಿ ಕೂಡ ಆಗಬಾರ್ದು. ಸ್ವಲ್ಪ ಗಟ್ಟಿಯಾಗಿದ್ರೇ ವಡೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಸೈಡ್ನಲ್ಲಿ ತೆಗೆದಿಟ್ಕೊಳ್ತೀನಿ. ಈಗ ಒಗ್ಗರಣೆ ರೆಡಿ ಆಗ್ತಾ ಇದೆಯಲ್ಲ, ಅದಕ್ಕೆ ಬೇಳೆನ ಮಸ್ಕೋಬೇಕು. ಮಿರ್ಚಿ ಮಾಡೋಕ್ಕೆ ಹಿಟ್ಟನ್ನೆಲ್ಲ ಕಲಸಿದ್ದೀನಿ. ಈಗ ಎಣ್ಣೆ ಕಾಯೋಕೆ ಇಡ್ತೀನಿ. ಆ ಎಣ್ಣೆ ಕಾಯೋ ಅಷ್ಟರಲ್ಲಿ ನಾನು ಬೇಳೆನ ಮಸ್ಕೊಳ್ತೀನಿ. ಈ ಪಲ್ಯ ಸಾರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಅದರಲ್ಲಿರುವಂತಹ ನೀರೆಲ್ಲ ಒಗ್ಗರಣೆ ಕೊಟ್ಟಿರುವಂತಹ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಈಗ ಅದನ್ನ ಮಸ್ಕೊಳ್ತಾ ಇದ್ದೀನಿ. ಈಗ ಅದನ್ನೆಲ್ಲ ಒಗ್ಗರಣೆ ಕೊಟ್ಟಿರುವಂತಹ ಪಾತ್ರೆಗೆ ಹಾಕಿಟ್ಟಿದ್ದೀನಿ. ಪಲ್ಯ ಸಾರು ರೆಡಿಯಾಗಿದೆ. ಈಗ ಎಣ್ಣೆ ಕೂಡ ಕಾದಿದೆ. ಮಿರ್ಚಿನ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.